ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಬಿಗ್ ಬಾಸ್ ಕಡೆಯಿಂದ ಇನ್ನೊಂದು ಪ್ರೋಮೋ ಅಪ್ಡೇಟ್ ಆಗಿದೆ. ಕಳಪೆ ಮತ್ತು ಉತ್ತಮ ಕೊಡೋ ಒಂದು ಪ್ರೊಸೀಜರು ಎಷ್ಟು ಬೇಗ ಈ ವಾರ ಮುಗ್ದೋಯ್ತು ಅಂತ ಅನ್ನಿಸ್ತಾ ಇದೆ ನನಗಾದರೆ. ಯಾಕಂದರೆ ಸೋಮವಾರ ಇವಾಗಲೂ ಅವಾಗಲೂ ಹೋಯ್ತು ಅಂದ್ಕೊಳ್ಳೋಷ್ಟೊತ್ತಿಗೆ ಆಲ್ರೆಡಿ ಶುಕ್ರವಾರ. ಕಳಪೆ ಯಾರು ಅಂತ ಕ್ಲಿಯರಾಗಿ ಪ್ರೋಮೋ ನೋಡಿದ್ರೇ ಗೊತ್ತಾಗ್ತಾ ಇದೆ. ಆಬ್ವಿಯಸ್ಲಿ ಅದು ಮಂಜಣ್ಣ. ಇನ್ನು ನಿಮ್ಮ ಪ್ರಕಾರ ಉತ್ತಮ ಯಾರಿರಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ರೋಮೋ ಅಲ್ಲಿ ಏನೇನಿದೆ ಅಂತ ಮಾತಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ವಿಚಾರಕ್ಕೆ ಬರೋದಾದರೆ, ನಮ್ಮೆಲ್ಲರಿಗೂ ಗೊತ್ತಿತ್ತು ವಾರಾಂತ್ಯದಲ್ಲಿ ನಡೆಯೋ ಒಂದು ಕಳಪೆ ಬರೀ ಕಳಪೆ ತಗೊಳ್ಳೋ ವ್ಯಕ್ತಿ ಮೇಲೆ ಇಂಪ್ಯಾಕ್ಟ್ ಆಗಲ್ಲ. ಕಳಪೆ ಯಾರ್ಯಾರು ಕೊಡ್ತಾರೆ, ಏನೇನು ರೀಸನ್ ಕೊಡ್ತಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ವ್ಯಕ್ತಿ ಮೇಲೂ ಕೂಡ ಪರಿಣಾಮ ಬೀಳುತ್ತೆ ಅನ್ನೋದು. ಇಲ್ಲಿ ಮನೆ ಒಗ್ಗಟ್ಟಿಂದ ಮಂಜಣ್ಣನ ಹೆಸರು ತೊಗೊಂಡಿದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಮತ್ತು ಮನೆಯವರು ಮಂಜಣ್ಣನ ಟಾರ್ಗೆಟ್ ಮಾಡಿದ್ರಾ? ಖಂಡಿತ ಇಲ್ಲ. ಯಾಕಂದರೆ ಮಂಜಣ್ಣ ಅವರು ಈ ವೀಕ್ ಕೊಟ್ಟಿರೋ ಪರ್ಫಾರ್ಮೆನ್ಸು, ಅವ್ರು ತೊಗೊಂಡಿರೋ ಡಿಸಿಷನ್ಸು ಪ್ರತಿಯೊಂದೂ ಕಳಪೆ ಪ್ರದರ್ಶನದ ಥರನೇ ಇರುತ್ತೆ. ಒಂದು ಧನರಾಜ್ ಅವ್ರಿಗೆ ಮೋಸ ಮಾಡಿದ್ದು, ಇನ್ನೊಂದು ತ್ರಿವಿಕ್ರಮು ನಾನು ನೀನು ಆಡೋಣ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ನ ಲಾಸ್ಟಲ್ಲಿ ನಾಮಿನೇಷನ್ ಮಾಡಿದ್ದು. ಅದಾದ ನಂತರ ಗೌತಮಿ ನೀವು ಒಳಗಡೆ ಕೂರ್ರಿ ಅಂತ ಕೇಳಿದ್ರು ಕೂಡ ಕೂರ್ದಂಗೆ, ಬಂದು ಒಳಗಡೆ ನೀರು ಹಾಕ್ರಿ ಅಂತ ಹೇಳಿದ್ರು ಕೂಡ ನೀರು ಹಾಕ್ದೇ ಅವರೇ ಅದರಲ್ಲಿ ಹೋಗಿ ಕೂತ್ಕೊಂಡಿದ್ದು. ಹಿಂಗೆ ಒಂದೊಂದು ಡಿಸಿಷನ್ಸು ಅವ್ರು ತೊಗೊಂಡಿರೋದು ನೋಡ್ಕೊಂಡು ಬರ್ತಾ ಹೋದರೆ ಡೆಫಿನೆಟ್ಲಿ ಮಂಜಣ್ಣ ಅವ್ರ ಪರ್ಫಾರ್ಮೆನ್ಸು ಅಷ್ಟೇನಿರಲಿಲ್ಲ ಈ ವಾರ. ತುಂಬ ಅಂದರೆ ಅವರು ಆಟ ಆಡಿರೋದನ್ನ ಮಾತ್ರ ನೋಡಬಾರ್ದು ನಾವು, ಆಟ ಯಾವ ಥರ ಆಡಿದ್ದಾರೆ ಅನ್ನೋದು ಕೂಡ ನೋಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಟೀಮ್ ಡಿವೈಡ್ ಮಾಡ್ಕೊಳ್ತಾರೆ. ಗೌತಮಿ, ಚೈತ್ರ ಮತ್ತು ನಮ್ಮ ಹನುಮಂತು ಅವರು, ಮಂಜಣ್ಣ ಅವರು 4 ಜನ ಇರ್ತಾರೆ. ಫಸ್ಟ್ ರೌಂಡಲ್ಲೇ ಚೈತ್ರನ ಟಾರ್ಗೆಟ್ ಮಾಡಿ ಒಂದು ತೆಗೆದ್ರು ಅಲ್ಲಿಂದ ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅವರು 4 ಜನದಲ್ಲಿ ಕಂಪೇರ್ ಮಾಡಿದ್ರೆ ನನಗೆ ಫಸ್ಟ್ ರೌಂಡಲ್ಲೇ ಗೌತಮಿಯವರ ಪರ್ಫಾರ್ಮೆನ್ಸು ಸ್ವಲ್ಪ ಕಡಿಮೆ ಅಂತ ಅನಿಸಿದ್ದು 4 ಜನಕ್ಕೆ ಕಂಪೇರ್ ಮಾಡಿದ್ರೆ. ಚೈತ್ರ ಕುಂದಾಪುರ ಅವರು ಇಷ್ಟು ಮಾತಾಡ್ತಾ ಇದ್ದಾರೆ ವೀಕೆಂಡಲ್ಲಿ ಅವ್ರ ಬಗ್ಗೆ ಅಂತ ಅಂದರೆ ಡೆಫಿನೆಟ್ಲಿ ಚೈತ್ರ ಕುಂದಾಪುರ ಅವರು ಅಲ್ಲೇನೋ ಮಾಡಿದ್ದಾರೆ ಅಂತಲೇ ಅರ್ಥ. ಸೊ ಹಂಗಿರ್ಬೇಕಾದ್ರೆ ಫಸ್ಟು ಚೈತ್ರ ಕುಂದಾಪುರ ಅವ್ರನ್ನ ತೆಗಿತಾರೆ. ರೀಸನ್ ಕೊಟ್ಟಿದ್ದು ಕೂಡ ಅಷ್ಟೇ, ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿತ್ತು. ನಂತರ ಧನುನ್ ತೆಗಿತಾರೆ. ಅದಂತೂ ಅಟ್ಟರ್ ಫ್ಲಾಪ್ ಡಿಸಿಷನ್ನು ಮಂಜಣ್ಣ ತೊಗೊಂಡಿದ್ದು. ಯಾಕಂದರೆ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೀತಿರ್ಬೇಕಾದ್ರೇ ಹೇಳಿರ್ತಾರೆ, ಅಲ್ಲಿ ತ್ರಿವಿಕ್ರಮ್ ಇದ್ದರೂ ಕೂಡ ನಾನು ಧನುಗೆ ಸಪೋರ್ಟ್ ಮಾಡ್ತೀನಿ ಅಂತ. ಹಂಗೆ ಹೇಳಿದ ಮಂಜಣ್ಣನೇ ಅವತ್ತು ಧನುನ ತೆಗ್ದಾಕ್ತಾರೆ. ನಂಬಿಕೆ ದ್ರೋಹ ಅನ್ನೋದು ಮಾಡ್ತಾರೆ. ತುಂಬ ಇಂಪ್ಯಾಕ್ಟ್ ಮಾಡ್ತು ಅದು ಅಂತಲೇ ಹೇಳ್ಬೋದು. ಅದಾದ ನಂತರ ಹುಡುಗಿರ ಜೊತೆ ಒಂದು ಬಾಲ್ ಟಾಸ್ಕ್ ಏನು ಆಡ್ತಾರೆ, ಸಿಕ್ಕಾಪಟ್ಟೆ ರೂಢಾಗಿ ಆಡ್ತಾರೆ. ಸಿಕ್ಕಾಪಟ್ಟೆ ಮೋಸದ ಆಟ ಆಡೋಕ್ಕೆ ಟ್ರೈ ಮಾಡ್ತಾರೆ. ಹುಡುಗಿರನ್ನ ಲಾಕ್ ಮಾಡ್ತಾರೆ, ಗಾಯ ಮಾಡ್ತಾರೆ. ಗೌತಮಿನ ಜಸ್ಟ್ ಲಾಕ್ ಮಾಡಿದ್ರು ಅಂತ ಗೆರೆಯಿಂದ ಆಚೆ ಬಂದು ಹೆಂಗೆ ಎಳೆದಾಕಿದ್ರು ಅಂದರೆ ಹಂಗಂಗೆ ಮನುಷ್ಯತ್ವ ಬಿಟ್ಟು ಆಟ ಆಡ್ತಾರೆ ಅಂತಲೇ ಹೇಳ್ಬೋದು. ಮಂಜಣ್ಣ ಆ ಒಂದು ಬಾಲ್ ತೊಗೊಂಡು ಬರೋ ಟಾಸ್ಕಲ್ಲಿ ಒಂಥರ ಮಾನವೀಯತೆ ಬಿಟ್ಟು ಆಡಿದ್ರು ಅಂತ ನನಗೆ ಖಂಡಿತ ಅನ್ನಿಸ್ತು. ಖರ್ಚೋದು ಬಿಡ್ಸೋದು ಎಲ್ಲ ಮಾಡ್ತಾರೆ. ಅಂದರೆ ಖರ್ಚೋದು ಹಿಂಗೆ ಖರ್ಚೋದಲ್ಲ, ಹಿಂಗೆ ಗುದ್ದೋದು ಪರ್ಚೋದು ಎಲ್ಲ ಮಾಡ್ತಾರೆ. ಅದಕ್ಕೆ ಮೋಕ್ಷಿತಾ ನಾಮಿನೇಷನ್ ಕೊಡಬೇಕಾದ್ರೂ ಕೂಡ, ಅಂದರೆ ಕಳಪೆ ಕೊಡಬೇಕಾದ್ರೂ ಕೂಡ ಹೇಳ್ತಾರೆ, ಮಾತಾಡೋಣ ಅದನ್ನು. ಮತ್ತು ಲಾಸ್ಟಲ್ಲಿ ನಮ್ಮ ಗೌತಮಿಯವರು ಹೋಗ್ಬಿಟ್ಟು ನಾನು ಕುತ್ಕೋತೀನಿ ನೀವು ನೀರು ಹೊಡೀರಿ ಅಂತ ಹೇಳಿದಾಗ ಇನ್ಫ್ಯಾಕ್ಟ್ ಲಾಜಿಕ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಡ್ರಮ್ನ ಆ ಒಂದು ಇದನ್ನು ತುಂಬದೆ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನೋಗಿ ನೀರೊಳಗಡೆ ಕೂತ್ಕೋತೀನಿ, ನೀವು ನೀರು ತೆಗೀರಿ ಅಂತ ಹೇಳಿದರೂ ಕೂಡ ಆ ಮಾತನ್ನ ಲೆಕ್ಕಿಸ್ದೇ ಗ್ರೇ ಏರಿಯಾ ಅಂದ್ಕೊಂಡು ತುಂಬಾ ಒಂದು ಲಾಜಿಕಲ್ಲೂ ಕೂಡ ಅವರು ಫೇಲ್ ಆಗ್ತಾರೆ. ಈ ವಾರ ಫುಲ್ ಅವ್ರ ಪರ್ಫಾರ್ಮೆನ್ಸ್ನ ನಾವು ಮಾತಾಡ್ಕೊಂಡು ಬರ್ತಾ ಹೋದರೆ ಡೆಫಿನೆಟ್ಲಿ ಕಳಪೆ ಪ್ರದರ್ಶನ ಮಾತ್ರ ಮಂಜಣ್ಣಂದೇ. ಇನ್ನು ಮಿಕ್ಕಿರೋ ಎಲ್ಲ ಕಂಟೆಸ್ಟೆಂಟ್ಸು ತುಂಬ ಜೆನ್ಯೂನಾಗಿ ಆಡಿದ್ದಾರೆ ಅಂತ ಅನ್ನಿಸು. ಒಂದು ಕಡೆ ತ್ರಿವಿಕ್ರಮ್ ಆಗಲಿ, ಒಂದು ಕಡೆ ಹನುಮಂತವರಾಗಲಿ, ಭವ್ಯ ಆಗಲಿ, ಮೋಕ್ಷಿತಾ ಆಗಲಿ, ಧನರಾಜ್ ಆಗಲಿ, ಪ್ರತಿಯೊಬ್ಬರೂ ಅಷ್ಟೇ ತುಂಬ ಜೆನ್ಯೂನಾಗಿ ಆಡಿದರು ಈ ವಾರ. ಎಲ್ಲೋ ಒಂದು ಕಡೆ ಮಂಜಣ್ಣದು ಡೆಫಿನೆಟ್ಲಿ ಎಡವಟ್ಟಂತೂ ಆಗೇ ಆಗಿದೆ. ಸೊ ಅದೇ ರೀತಿಯೇ ಮನೆಯವರು ಎಲ್ಲರೂ ಸೇರಿ ಅವ್ರ ಹೆಸರನ್ನ ತೊಗೊಂಡಿರೋದು. ಫಸ್ಟು ನಮಗೆ ನಮ್ಮ ಚೈತ್ರ ಕುಂದಾಪುರ ಅವರು ಮಂಜಣ್ಣ ಅಂತ ಹೇಳಿರೋದು ಕಾಣಿಸ್ತಾ ಇದೆ. ಬಟ್ ಅವ್ರು ಏನು ರೀಸನ್ ಹೇಳಿದರು ಅಂತ ನಮಗೆ ತೋರಿಸ್ತಾ ಇಲ್ಲ. ಈವನ್ ಧನರಾಜ್ ಅವರು ಕೂಡ ಮಂಜಣ್ಣ ಅವರೇನೆ. ಹನುಮಂತು ಅವರು ಇತ್ತೀಚೆಗೆ ಮಂಜಣ್ಣ ಅವರು ಎಲ್ಲೋ ಕಳೆದೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದೆಲ್ಲೂ ಅಲ್ಲ, ಗೌತಮಿ ಅವರ ಇದರಲ್ಲೇ ಕಳೆದೋಗ್ಬಿಟ್ಟಿದ್ದಾರೆ ಆ್ಯಕ್ಚುಲಿ. ನನ್ನ ಸ್ನೇಹಿತೆ, ನನ್ನ ಗೆಳತಿ, ಅವಳು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಫಸ್ಟ್ ನಾನು ಚೆನ್ನಾಗಿದ್ರೆ ಅವಳನ್ನ ನಾನು ಚೆನ್ನಾಗಿ ನೋಡ್ಕೋಬೋದು ಅನ್ನೋ ಒಂದು ಪಾಯಿಂಟ್ನ ಡೆಫಿನೆಟ್ಲಿ ಮಂಜಣ್ಣ ಮರ್ತೋಗ್ತಾ ಇದ್ದಾರೆ. ಇಲ್ಲಿ ನಾನು ಗೇಮ್ ಆಡೋಕ್ಕೆ ಬಂದಿದ್ದೀನಿ ಅನ್ನೋದನ್ನೇ ಡೆಫಿನೆಟ್ಲಿ ಖಂಡಿತ ಮಂಜಣ್ಣ ಮರ್ತೋಗಿದ್ದಾರೆ. ಅದನ್ನು ಒಂದು ಸ್ವಲ್ಪ ಜ್ಞಾಪಕ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಡಿದ್ರಂತೂ ಟಾಪ್ 5 ಈ ವಾರ ಏನು ಬರುತ್ತೆ ಅದು ವಿಕ್ಟ್ರಿನೇ ಆಗಿರಬೇಕು ಮಂಜಣ್ಣನಿಗೆ. ಅಲ್ಲಿ ಇಷ್ಟು ಎಡವಿದ್ರು ಕೂಡ ನನಗೆ ಮಂಜಣ್ಣ ಟಾಪ್ 5 ಹೋಗೋದು ಡೌಟೇ ಅಂತಲೇ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಮೋಕ್ಷಿತಾ ಅವರು ಡೆಫಿನೆಟ್ಲಿ ಒಂದು
ಪ್ರಾಪರ್ ರೀಸನ್ ಕೊಟ್ಟರು ಕಳಪೆಗೆ ಕೊಡಬೇಕಾದ್ರೆ ಅಂತ ಅನ್ನಿಸ್ತು. ತುಂಬ ಮಾನವೀಯತೆನ ನಿಜವಾಗ್ಲೂ ಕಳ್ಕೊಂಡಾಡಿದ್ದಾರೆ. ಅದಕ್ಕೆ ಎಕ್ಸಾಂಪಲೇ ಇದು ಅಂತ ಬೇರೆ ತೋರಿಸ್ತಾರೆ. ಖಂಡಿತ ಅಲ್ಲಿ ನನಗೆ ಯಾಕೆ ಬೆಳಿಗ್ಗೆ ಮೋಕ್ಷಿತ ಪ್ರೋಮೋಲ್ಲಿ ಬ್ಯಾಂಡೇಜ್ ಹಾಕ್ಕೊಂಡಿದ್ರು ಅಂತ ಅನ್ನಿಸ್ತು. ಅಷ್ಟು ಜೋರಾಗಿ ಎಳೆದಿದ್ದಾರೆ ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಇವ್ರನ್ನೇ ಅಲ್ಲ, ಮೋಕ್ಷಿತ್ ಅವ್ರನ್ನೆಲ್ಲ ಅಷ್ಟೇ ಅಲ್ಲ, ಭವ್ಯ ಅವ್ರನ್ನ ಹಿಂಗೆ ಹಾಕಿ ಹಿಂಗೆ ಕುತ್ತಿಗೆಗೆ ಹಿಂಗೆ ಲಾಕ್ ಮಾಡ್ಕೊಂಡ್ಬಿಡ್ತಾರೆ ಬಂದು ಬಾಲ್ ಕಿತ್ಕೊಳೋ ಒಂದು ಇದರಲ್ಲಿ. ರಜತ್ತು ಹೋಗಿ ಅವತ್ತು ಬಿಡಿ ಬಿಡಿ ನೀನು ಮಂಜಣ್ಣ ನೀನು ಆಡ್ತಿರೋದು ಸರಿಯಲ್ಲ, ನೀನು ಇಂಥ ಮೋಸದಾಟ ಆಡಬೇಡ ಅಂತ ಇನ್ಫ್ಯಾಕ್ಟ್ ರಜತ್ ಅವರು ಕೂಡ ಬಾಯಿ ಬಿಟ್ಟು ಹೇಳಿದ್ದಾರೆ. ಅಷ್ಟು ಅಗ್ರೆಸಿವ್ ಆಗಿ ಮಂಜಣ್ಣ ಹೋಗಿದ್ರು. ಅದೇ ಪಾಯಿಂಟ್ ಕೊಟ್ಟು ಮೋಕ್ಷಿತ್ ಅವ್ರು ಕೊಟ್ಟಿದ್ದಂಗಿದ್ದಾರೆ. ಡೆಫಿನೆಟ್ಲಿ ಭವ್ಯ ಅವರು ಕೂಡ ಅದೇ ಪಾಯಿಂಟೇ ಹೇಳಿರ್ತಾರೆ. ಯಾಕಂದರೆ ಆ ಒಂದು ಅಗ್ರೆಸಿವ್ ಆಟದ ಬಗ್ಗೆ ಆವತ್ತು ತುಂಬ ಅಂದರೆ ತುಂಬಾ ಚರ್ಚೆ ಆಗುತ್ತೆ. ಸೊ ಭವ್ಯ ಅವ್ರದ್ದು ಮೋಕ್ಷಿತ್ ಅವ್ರದ್ದು ಕೂಡ ಅವ್ರಿಗೆ ಬೀಳುತ್ತೆ. ಧನ್ರಾಜು, ಹನುಮಂತು, ಚೈತ್ರ ಅವ್ರದ್ದು ಕೂಡ ಅವರಿಗೆ ಬೀಳುತ್ತೆ. ಅಷ್ಟೇ ಅಲ್ಲ, ತನ್ನ ಗೆಳತಿಯಾದ ಗೌತಮಿ ಅವರು ಕೂಡ ಅವ್ರ ಹೆಸರನ್ನೇ ತಗೊಳ್ತಾರೆ. ಅವ್ರಿಗೆ ಕೊಟ್ಟಿದ್ದ ರೀಸನ್ನು ಕೂಡ ಗೌತಮಿಯರು ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಎಲ್ಲರೂ ಹೇಳ್ತಾ ಇರೋದು ಗೌತಮಿಯರು ಮಂಜಣ್ಣನ ತುಂಬ ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ. ಬಟ್ ಗೌತಮಿಗೆ ಮಂಜಣ್ಣನ ಯೂಸ್ ಮಾಡ್ಕೊಳ್ಬೇಕು ಅಂತ ಯಾವುದೇ ಒಂದು ಇಂಟೆನ್ಷನ್ನು ಕೂಡ ಅವರಿಗೆ ಇಲ್ಲ. ಯಾಕಂದರೆ ಅವರೇ ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ, ನನ್ನಿಂದ ದೂರ ಇರಿ, ನಿಮ್ಮ ಆಟ ನೀವು ಆಡಿ, ನನಗೇನು ಸಜೆಷನ್ ಕೊಡಬೇಡಿ, ನನ್ನ ಆಟನೂ ನೀವೇ ಆಡಬೇಡಿ, ಆಚೆಗಡೆ ನಾನೇನೋ ನಿಮಗೆ ಲೆಕ್ಚರ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದಾರೆ. ಬಟ್ ಇಲ್ಲಿ ನಾನು ಮಾತು ಅನ್ನಿಸ್ಕೊಂಡು ನೀವು ಒಳ್ಳೇದಾಗ್ತಾ ಇದ್ದೀರಾ. ತುಂಬಾ ಟೆನ್ಷನ್ ಆಗಿ ತುಂಬ ಕನ್ಫ್ಯೂಸ್ ಝೋನಲ್ಲಿದ್ದಾರೆ ಗೌತಮಿಯವರು ಮಂಜಣ್ಣನಿಂದ. ಮಂಜಣ್ಣನ ಗೇಮ್ ಹಾಳು ಮಾಡೋದಲ್ಲದೆ ಗೌತಮಿಯವ್ರ ಗೇಮ್ನು ಕೂಡ ಇನ್ಫ್ಯಾಕ್ಟ್ ಹಾಳು ಮಾಡ್ತಾ ಇದ್ದಾರೆ ಮಂಜಣ್ಣ ಅವರು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಕೊನೆ ಕ್ಷಣದವರೆಗೂ ನಮಗೋಸ್ಕರ ನಾವು ಸ್ಟ್ಯಾಂಡ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು ಈ ಮನೆಯಲ್ಲಿ. ಬಟ್ ಅದಾದರೆ ಅದನ್ನು ನೀವು ಮಾಡ್ತಾ ಇಲ್ಲ. ಪ್ಲೀಸ್ ಸ್ಟ್ಯಾಂಡ್ ತೊಗೊಂಡು ನಿಮಗೋಸ್ಕರ ನೀವು ಆಡಿ ಅಂತ ಗೌತಮಿಯವರು ತುಂಬ ಚೆನ್ನಾಗಿ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ. ನಾಮಿನೇಷನ್ ಹೇಳಿದ್ರು, ಕಾಫಿ ಚೆಲ್ಲೋದ್ರಲ್ಲಿ ಹೇಳಿದ್ರು, ಇವತ್ತು ಕಳಪೆಯಲ್ಲೂ ಕೂಡ ಹೇಳಿದ್ದಾರೆ. ಅದು ಎಷ್ಟು ಮಾತ್ರಕ್ಕೆ ಅರ್ಥ ಮಾಡ್ಕೊಳ್ತಾರೋ ಖಂಡಿತ ದೇಹರಣೆ ಅವರಿಗೆ ಗೊತ್ತಿರಬೇಕು. ಇನ್ನು ರಜತ್ ಬುಜ್ಜಿ ಅವರು ಎಲ್ಲರಿಗಿಂತೂ ತುಂಬ ಚೆನ್ನಾಗಿ ಗೇಮ್ನ ಅಬ್ಸರ್ವ್ ಮಾಡಿದ್ದು ಅಂದರೆ ಈ ಸಲ ರಜತ್ ಬುಜ್ಜಿ ಕಣ್ಣಾರೆ ನೋಡಿದ್ದಾರೆ ಮಂಜಣ್ಣ ಅವರ ಗೇಮು ಎಷ್ಟು ಅಗ್ರೆಷನ್ ಆಗೋಯ್ತು, ಎಷ್ಟೆಲ್ಲ ಮಾಡಿದ್ರು ಅಂತ. ಅವ್ರು ಹೇಳ್ಬೇಕಾದ್ರೂ ಕೂಡ ಅಷ್ಟೇ ತುಂಬ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಿನ್ನ ಅಗ್ರೆಸಿವ್ನೆಸ್ಸು, ನಿನ್ನ ಲಾಕ್ ಮಾಡ್ಕೊಳ್ಳೋ ಒಂದು ರೀತಿ ನನಗೇನೆ ಒಂದು ಸ್ವಲ್ಪ ಭಯ ಆಯಿತು, ತುಂಬ ಅಗ್ರೆಸಿವ್ ಆಗಿ ಆಡಿದೆ ಅಂತ ಹೇಳ್ಬಿಟ್ಟು ಒಂದು ರೀಸನ್ ಕೊಟ್ಟು ಬುಜ್ಜಿ ಅವರು ಮಂಜಣ್ಣನಿಗೆ ಹೇಳ್ತಾರೆ. ಇದು ಮೋಸ್ಟ್ ಆಫ್ ದ ಕಂಟೆಸ್ಟೆಂಟ್ಸು ಕೂಡ ಅಲ್ಲಿರೋರು ಒಪ್ಕೊಳ್ತಾರೆ. ಇನ್ಫ್ಯಾಕ್ಟ್ ತ್ರಿವಿಕ್ರಮು ಮತ್ತು ರಜತ್ತು ಕೂಡ ಡಿಸ್ಕಸ್ ಮಾಡಿದರು. ಲಾಸ್ಟ್ ಟೈಮ್ ಯಾವಾಗಲೂ ಚೈತ್ರನ ಒಂದು ಸ್ವಲ್ಪ ಹಿಂಗೆ ತಳ್ಳಿದ್ದಕ್ಕೆ ಬಂದ್ಬಿಟ್ಟು ನಮ್ಮ ಮನೆ ಇದು, ನನ್ನ ಮನೆ ಇದು, ನನ್ನ ಫ್ಯಾಮಿಲಿ, ನನ್ನ ಹೆಣ್ಮಕ್ಳ ಮೇಲೆ ಕೈ ಹಾಕ್ತೀಯಾ ಅಂತ ಅಂದಿದ್ರು. ಇವಾಗ ಕತ್ತೆಲ್ಲ ಲಾಕ್ ಮಾಡ್ಕೊಂಡು ಕತ್ತೆಲ್ಲ ಇಸ್ಕದ್ನಲ್ಲ, ಇದೇನಿದು ಅಂತ ಹೇಳಿದಾಗ ಅಲ್ಲಿ ಮೋಕ್ಷಿತಾ, ತ್ರಿವಿಕ್ರಮು, ರಜತ್ತು, ಭವ್ಯ ಇವ್ರು ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಇನ್ಫ್ಯಾಕ್ಟ್ ಕರ್ಕೊಂಡೋಗಿ ಗೌತಮಿಯವರು ಕೂಡ ಪರ್ಸ್ನಲ್ ಆಗಿ ಕೇಳ್ತಾರೆ, ನೀವು ಅಗ್ರೆಷನ್ ಆಗಿ ಆಡ್ತಾ ಇದ್ದೀರಾ ಅಂತ ಅನ್ಸುತ್ತೆ, ಇಂಟೆನ್ಷನಲ್ ಆಗಿ ಮಾಡಿಲ್ಲ ಅಂತ ಹೇಳ್ತಾರೆ ಮಂಜಣ್ಣ ಅವರು. ಬಟ್ ಡೆಫಿನೆಟ್ಲಿ ಅದು ಇಂಟೆನ್ಷನ್ ಆಗೇ ಮಾಡಿದ್ರು. ಗೌತಮಿಯವರು ಕೂಡ ಪರ್ಸ್ನಲ್ ಆಗಿ ಕರ್ಕೊಂಡೋಗಿ ಹೇಳ್ತಾರೆ, ಅಗ್ರೆಷನ್ ಆಗಿ ಆಡ್ತಾ ಇದ್ದೀರಾ ನೀವು, ನನ್ನನ್ನು ಸೇವ್ ಮಾಡೋದಕ್ಕೋಸ್ಕರ ಅವ್ರನ್ನ ಯಾಕೆ ಹಂಗೆ ಎಳೆದ್ಬಿಟ್ಟು ಅಗ್ರೆಷನ್ ಆಗಿ ಹಂಗೆ ಮಾಡ್ತಾ ಇದ್ದೀರಾ ಅಂತ ನಾನು ಲೈವಲ್ಲಿ ನೋಡಿದಾಗ ಡೆಫಿನೆಟ್ಲಿ ಗೌತಮಿಯವರು ಈ ಮಾತನ್ನ ಮಂಜಣ್ಣನಿಗೆ ಹೇಳಿರ್ತಾರೆ. ಅಲ್ಲಿ ಗೌತಮಿಯರು ಕೂಡ ಅನ್ಸಿದೆ ಮಂಜಣ್ಣ ಅವರು ಅಗ್ರೆಷನ್ ಆಗಿ ಆಡಿದ್ರು ಅಂತ. ಸೊ ರಜತ್ ಕೂಡ ಅದೇ ಮಾತು ಹೇಳ್ತಾ ಇದ್ದಾರೆ. ಮನೆಯವರೆಲ್ಲ ಸೇರಿ ಮಂಜಣ್ಣನಿಗೆ ಕೊಟ್ಟಂಗೆ ಕಾಣಿಸ್ತಾ ಇದೆ. ಇದು ಡೆಫಿನೆಟ್ಲಿ ಟಾರ್ಗೆಟ್ ಕಳಪೆ ಅಲ್ಲ. ಮಂಜಣ್ಣ ಡಿಸರ್ವ್ ಟು ಗೋ ಟು ಕಳಪೆ. ಮಂಜಣ್ಣ ಡಿಸರ್ವ್ ಆಗಿದ್ದಾರೆ ಕಳಪೆ. ಈ ವಾರ ನೋಡಿದ್ರೆ ಎಲ್ಲರೂ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಎಲ್ಲೂ ಕನ್ನಿಂಗಾಗಿ ಆಡಿಲ್ಲ, ಮೋಸದಿಂದ ಆಡಿಲ್ಲ, ಎಲ್ಲ ನಿಯತ್ತಾಗಿ ಆಡಿದ್ದಾರೆ. ಎಲ್ಲ 100% ಕೊಟ್ಟಿದ್ದಾರೆ. ಅಲ್ಲೂ ಇಲ್ಲೂ ಕನ್ನಿಂಗಾಗಿ ಆಡಿದ್ದು, ಮೋಸದಾಟ ಆಡಿದ್ದು, ನಂಬಿಕೆ ದ್ರೋಹ ಮಾಡಿದ್ದು ಮಾತ್ರ ಮಂಜಣ್ಣನೇ. ಆ ಒಂದು ನಿರ್ಧಾರಕ್ಕೆ ಎಲ್ಲರಿಗೂ ಮೆಚ್ಚಬೇಕು. ಒಂದೇ ಯುನಿಟಿಯಾಗಿ ಕೊಟ್ಟಿದ್ದಾರೆ. ಎಲ್ಲಿ ಟಾರ್ಗೆಟ್ ಆಗಿಬಿಡ್ತಾರೋ ಹಂಗೆ ಹಿಂಗೆ ಅಂತ ಏನು ಕ್ಯಾಲ್ಕುಲೇಷನ್ ಮಾಡದೆ ಕ್ಲೀನಾಗೆ ಒಂದು ಕ್ಲಿಯರ್ ಆನ್ಸರ್ ಕೊಟ್ಟಿರ್ತಾರೆ ಈ ಕಳಪೆಯಲ್ಲಿ ಅಂತ ನನಗನ್ಸುತ್ತೆ. ಅಲ್ಲಿ ಭವ್ಯ ಮತ್ತು ಚೈತ್ರಕ್ಕ ಕೂಡ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ಥರ ಕಳಪೆ ಕೊಟ್ಬಿಟ್ಟು ಅವ್ರ ಹತ್ರ ಹೋಗಿ ಮಾತಾಡೋಕ್ಕೆ ನನಗೊಂಥರ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಭವ್ಯ ಅವ್ರ ಒಪಿನಿಯನ್ ಹೇಳಿರ್ತಾರ, ಇಲ್ಲಾಂದರೆ ಅಲ್ಲಿ ಗೌತಮಿಯವರು ಮಂಜಣ್ಣನ ಹತ್ರ ಕೂತ್ಕೊಂಡು ಮಾತಾಡ್ತಿರೋದ್ರ ಬಗ್ಗೆ ಮಾತಾಡ್ತಾ ಇರ್ತಾರ. ಒಂದು ಕ್ಲೀನಾಗೆ ಹಾಕಿಲ್ಲ, ಎಡಿಟ್ ಮಾಡಿದ್ದಾರೆ. ನೋಡಬೇಕು ಎಪಿಸೋಡಲ್ಲಿ ಈ ಒಂದು ಬೆಂಕಿ ಎಲ್ಲೋಗುತ್ತೆ ಅಂತ. ಬಟ್ ಮಂಜಣ್ಣ ಮಾತ್ರ ಎಲ್ಲ ಅನುಭವಿಸ್ತೀನಿ ನಾನು ಅಂತ ಅಂದ್ಬಿಟ್ಟು ಕರ್ಣನ್ ಥರ ಏನೋ ತ್ಯಾಗ ಮಾಡಿರೋ ಥರ ಗೌತಮಿಯವ್ರ ಹತ್ರ ಇನ್ನೂ ಕ್ಲೀನಾಗಿ ಮಾತಾಡ್ತಿದ್ದಾರೆ. ಅಂದರೆ ಈ ಮನುಷ್ಯನ ಗೌತಮಿನ ಹೆಂಗೆ ಹೇಳಿದ್ರೆ ಅರ್ಥ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಒಂದು ಅಂತೂ ನಿಜ, ಕಳಪೆ ಒಂದು ರೈಟ್ ವ್ಯಕ್ತಿ, ಫಸ್ಟ್ ಟೈಮ್ ಡಿಸರ್ವಿಂಗ್ ವ್ಯಕ್ತಿ ಕಳಪೆಗೆ ಹೋಗಿದ್ದಾರೆ ಅಂತ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಮಂಜಣ್ಣ ಕಳಪೆಗೆ ಹೋಗಿದ್ದು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.